ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಕೊನೆಯ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ ಮೆಥಡ್ಸ್ ಆಫ್ ಯೂರಿನ್ ಕಲೆಕ್ಷನ್ ನೋಡಿದ್ವಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾರ್ಮಲ್ ಕಂಪೋಸಿಷನ್ ಆಫ್ ಯೂರಿನ್ ಮತ್ತು ಹೊಳೆ ಪ್ರಿಸರ್ವೇಟಿವ್ಸ್ ಆಫ್ ಯೂರಿನ್ ಅನ್ನು ನೋಡ್ತಾ ಇದ್ವಿ. ಯಾರಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ಅಥವಾ ನಮ್ಮ ಈ ವಿಡಿಯೋನ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಕಂಪೋಸಿಷನ್ ಆಫ್ ಯೂರಿನ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಹೌದಾ? ಸೊ ಇಲ್ಲಿ ಏನ್ ಹೇಳಿದಾರೆ ನೋಡಿ, ನಾರ್ಮಲ್ ಕಂಪೋಸಿಷನ್ ಆಫ್ ಯೂರಿನ್ ಒಳಗಡೆ ಏನ್ ಬರ್ತಾ ಇದೆ ಅಂದ್ರೆ ಮೊದಲಿಗೆ ಕಾನ್ಸ್ಟಿಟ್ಯೂಷನ್ ಬರ್ತಾವ, ಒಂದಿಷ್ಟು ಕಾನ್ಸ್ಟಿಟ್ಯೂಷನ್ ಬರ್ತಾವ. ಅದರ ಜೊತೆ ಏನಂದ್ರ ಕ್ವಾಂಟಿಟಿ ಎಕ್ಸ್ಕ್ರೀಟೆಡ್ ಫಾರ್ 24 ಅವರ್ಸ್ ಅಂದ್ರೆ ನಾರ್ಮಲ್ ಕಾಂಪೋಸಿಷನ್ ಏನು, ಅದೇ ರೀತಿ ಆ ಒಂದು ಕಾಂಪೋಸಿಷನ್ ಒಳಗಡೆ ಅವು ಒಂದ್ಸಲ ನಾವು 24 ಅವರ್ಸ್ ಒಳಗಡೆ ಎಷ್ಟು ಎಕ್ಸ್ಕ್ರೀಟ್ ಆಗ್ತದೆ ಅಂದ್ರೆ ಹೊರಗಡೆ ಹಾಕ್ತೇವೆ, ಔಟ್ಪುಟ್ ಹಾಕ್ತೇವೆ ಅನ್ನೋದನ್ನ ನೋಡ್ತೀವಿ. ವೇಸ್ಟ್ ಒಳಗೆ ಹೊರಗಡೆ ಹೋಗ್ತದೆ ನೋಡೋಣ, ಹೌದಾ? ಸೊ ಮೊದಲನೇದು ಯಾವ್ದಪ್ಪ ಅಂದ್ರ ಸೋಡಿಯಂ, ಹೌದಾ? ಸೋಡಿಯಂ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಗ್ರಾಮ್ ಹೊರಗಡೆ ಆಗ್ತದೆ ಎಕ್ಸ್ಕ್ರೀಟ್ ಆಗ್ತದೆ ಅಂದ್ರೆ 3 to 4 ಗ್ರಾಮ್ ಪರ್ ಡೇ, ಹೌದಾ? ಸೊ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಪೊಟ್ಯಾಷಿಯಂ ಎಷ್ಟು ಗ್ರಾಮ್ ಹೊರಗಡೆ ಹೋಗ್ತದೆ ಅಂದ್ರೆ ಔಟ್ಪುಟ್ ಆಗ್ತದೆ ಅಂದ್ರೆ ವೇಸ್ಟ್ ಆಗಿ 1.5 to 2.0 ಗ್ರಾಮ್ ಆಗಿ ಎಕ್ಸ್ಕ್ರೀಟ್ ಆಗ್ತದೆ. ಆಮೇಲೆ ಕ್ಲೋರೈಡ್ ಎಷ್ಟಾಗ್ತದೆ ಅಂದ್ರೆ 9 to 16 ಗ್ರಾಮ್ ಆಫ್ ಕ್ಲೋರೈಡ್ ಎಕ್ಸ್ಕ್ರೀಟ್ ಆಗ್ತದೆ. ಆಮೇಲೆ ಕ್ಯಾಲ್ಸಿಯಂ ಎಷ್ಟಾಗ್ತದೆ ಅಂದ್ರೆ ಕ್ಯಾಲ್ಸಿಯಂ 0.1 to 0.3 ಗ್ರಾಮ್. ಅದೇ ರೀತಿ ಮ್ಯಾಗ್ನೀಷಿಯಂ ನೋಡಿ, ಮ್ಯಾಗ್ನೀಷಿಯಂ ಎಷ್ಟಾಗುತ್ತೆ 0.05 to 0.02 ಗ್ರಾಮ್ ಆಗ್ತದೆ. ಆಮೇಲೆ ಅಮೈನೋಸ್, ಓಕೆ, ಅಮೈನೋಸ್ ಎಷ್ಟಾಗ್ತದೆ ಅಂದ್ರೆ 0.3 to 1.03 ಗ್ರಾಮ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಅಂದ್ರೆ ಸಲ್ಫರ್ ಎಷ್ಟಾಗ್ತದೆ ನೋಡ್ರಿ, ಸಲ್ಫರ್ 0.7 to 3.5 ಗ್ರಾಮ್ ಆಗ್ತದೆ. ಸೊ ಇದ್ರ ಮೇಲೆ ನೆಕ್ಸ್ಟ್ ಬರೋ ಯಾವಪ್ಪ ಅಂದ್ರೆ ನೆಕ್ಸ್ಟ್ ಯಾವ ಬರ್ತದೆ ಕಾನ್ಸ್ಟಿಟ್ಯೂಷನ್ ನೋಡ್ರಿ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಕ್ರಿಯಾಟಿನ್ ಎಷ್ಟಾಗ್ತದೆ ನೋಡ್ರಿ, 60 to 150 mg. ಓಕೆ, ನೆಕ್ಸ್ಟ್ ಯಾವ ಬರ್ತದೆ ಅಂದ್ರೆ ಯೂರಿಯಾ ಎಷ್ಟಾಗ್ತದೆ ಅಂದ್ರೆ 25 to 30 mg. ನೆಕ್ಸ್ಟ್ ಯಾವ ಬರ್ತದೆ ಅಂದ್ರೆ ಯೂರಿಕ್ ಆಸಿಡ್ ಎಷ್ಟು ಬರ್ತದೆ ಅಂದ್ರೆ 0.1 to 1 mg ಅಥವಾ 1.0 mg. ಸೊ ನೆಕ್ಸ್ಟ್ ಯಾವ ಬರ್ತದೆ ಅಂದ್ರೆ ಕ್ರಿಯಾಟಿನ್ ಬೇರೆ. ಸೊ ಕ್ರಿಯಾಟಿನ್ ಎಷ್ಟಾಗ್ತದೆ 1 to 1.0 mg ಆಗ್ತದೆ. ಆಮೇಲೆ ಹೈಪ್ರಿಕ್ ಆಸಿಡ್ ಎಷ್ಟಾಗ್ತದೆ ಅಂದ್ರೆ 0.1 to 1.0 ಗ್ರಾಮ್ ಆಗ್ತದೆ. ಸೊ ನೆಕ್ಸ್ಟ್ ಯಾವ ಬರ್ತದೆ ಅಂದ್ರೆ ಲೆಡ್ ಬರ್ತೈತೆ, ಹೌದಾ? ಲೆಡ್ ಎಷ್ಟು ಬರ್ತದೆ ನೋಡ್ರಿ, ಲೆಸ್ ದೆನ್ 50 ಮೈಕ್ರೋಗ್ರಾಮ್ ಇರ್ತೈತಿ, ಹೌದಾ? ಎಷ್ಟು ಬರ್ತಂದ್ರ ಲೆಡ್ ಲೆಸ್ ದೆನ್ 50 ಮೈಕ್ರೋಗ್ರಾಮ್ ಇರ್ತೈತಿ. ಆಮೇಲೆ ಆರ್ಸೆನಿಕ್ ಎಷ್ಟು ಬರ್ತೈತೆ ನೋಡ್ರಿ, ಆರ್ಸೆನಿಕ್ ಎಷ್ಟು ಬರ್ತೈತೆ ಅಂದ್ರೆ ಅದು ಕೂಡ ಏನಾಗ್ತದೆ ಲೆಸ್ ದೆನ್ 50 ಮೈಕ್ರೋಗ್ರಾಮ್ ಇರ್ತೈತಿ. ಓಕೆ, ಮೈಕ್ರೋಗ್ರಾಮ್ ಇರ್ತೈತಿ. ಸೊ ನೆಕ್ಸ್ಟ್ ಯಾವ ಬರುತ್ತೆ ಅಂದ್ರೆ ಅಯೋಡಿನ್ ಎಷ್ಟು ಬರ್ತಂದ್ರ ನೋಡ್ರಿ, ಅಯೋಡಿನ್ 50 to 250 ಮೈಕ್ರೋಗ್ರಾಮ್ ಇರ್ತೈತಿ, ಹೌದಾ? ಯಾವುದು ಅಯೋಡಿನ್. ಸೊ ನೆಕ್ಸ್ಟ್ ಯಾವ್ದು ಬರ್ತದ ನೋಡ್ರಿ, ಕಂಪೋಸಿಷನ್ ಯಾವ್ದು ಬರ್ತದೆ ಪೆನಾಲ್ಸ್, ಹೌದಾ? ಪೆನಾಲ್ಸ್ ಎಷ್ಟು ಇರ್ತದೆ ಅಂದ್ರೆ 0.2 to 0.5 ಗ್ರಾಮ್ ಇರ್ತೈತಿ. ನೆಕ್ಸ್ಟ್ ಯಾವ ಬರ್ತದ ಕೀಟೋನ್ ಬಾಡೀಸ್ ಇರ್ತೈತಿ. ಸೊ ಕೀಟೋನ್ ಬಾಡೀಸ್ ಎಷ್ಟು ನೋಡ್ರಿ 3 to 15 ಮಿಲಿಗ್ರಾಮ್ ಇರ್ತೈತಿ, ಹೌದಾ? ನೆಕ್ಸ್ಟ್ ಯಾವ್ದು ಬರ್ತಂದ್ರ ಆಕ್ಸಿಲಿಕ್ ಆಸಿಡ್ ಅಂತೀವಿ ನಾವು. ಸೊ ಅದೆಷ್ಟು ಇರುತ್ತಂದ್ರ 15 to 20 mg ಇರ್ತೈತಿ. ಸೊ ನೆಕ್ಸ್ಟ್ ಯಾವ್ದು ಬರ್ತಂದ್ರ ಇನ್ಆರ್ಗಾನಿಕ್ ಫಾಸ್ಫರಸ್ ಇರ್ತೈತಿ. ಸೊ ಇದು ಎಷ್ಟು ಇರುತ್ತಂದ್ರ 1.15 ಗ್ರಾಮ್ ಎಕ್ಸ್ಕ್ರೀಟ್ ಆಯ್ತು ಹೊರಗಡೆ ಹಾಕ್ತಿವಿ ನಾವು ಒಂದು ದಿನಕ್ಕೆ, ಹೌದಾ? ಸೊ ನೆಕ್ಸ್ಟ್ ಬರ್ತಂದ್ರ ಪ್ಯೂರಿನಿಕ್ ಬೇಸಸ್ ಯಾವ ಬರ್ತಾವಂದ್ರ ಎಷ್ಟಾಗ್ತದಂದ್ರ 7 to 10 mg ಆಗ್ತದ, ಹೌದಾ? ಮಿಲಿಗ್ರಾಮ್ ನೋಡ್ರಿ. ನೆಕ್ಸ್ಟ್ ಯಾವ ಬರ್ತಂದ್ರ ವಿಟಮಿನ್ಸ್, ಹಾರ್ಮೋನ್ಸ್ ಅಂಡ್ ಎಂಜೈಮ್ಸ್ ಇವುಗಳನ್ನು ನಾವು ಎಕ್ಸ್ಕ್ರೀಟ್ ಮಾಡ್ತಿದ್ವಿ. ಇವು ನಮ್ಮ ನಾರ್ಮಲ್ ಕಾಂಪೋಸಿಷನ್ ಒಳಗೆ ಬರ್ತಾವ. ಸೊ ಇದು ಏನಂತಂದ್ರ ಸ್ಮಾಲ್ ಕ್ವಾಂಟಿಟೀಸ್ ಒಳಗಡೆ ಆಗ್ತದೆ, ಹೌದಾ? ಯಾವುದು ವಿಟಮಿನ್ಸ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು ಅಥವಾ ಎಂಜೈಮ್ಸ್ ಆಗಿರ್ಬೋದು, ಇವೆಲ್ಲ ಎಕ್ಸ್ಕ್ರೀಟೆಡ್ ಆಗ್ತಾವ ಹೊರಗಡೆ 24 ಅವರ್ಸ್ ಒಳಗಡೆ, ಬಟ್ ಸ್ಮಾಲ್ ಕ್ವಾಂಟಿಟಿ ಒಳಗೆ ಆಗ್ತಾವ, ಹೌದಾ? ನೆಕ್ಸ್ಟ್ ಯಾವ್ದು ಬರ್ತಂದ್ರ ಗ್ಲುಕೋಸ್. ಆಸ್ ಯೂಶುವಲ್ ಗ್ಲುಕೋಸ್ ಕೂಡ ಇಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ, ಹೌದಾ? ಸೊ ನೆಕ್ಸ್ಟ್ ಯಾವ್ದು ಬರ್ತಂದ್ರ ಪ್ರೋಟೀನ್ ಅಂಡ್ ಆಲ್ಬುಮಿನ್ಸ್ ಕೂಡ ಆಗ್ತಾವ, ಏನಾಗ್ತಾವ ಇಲ್ಲಿ ಎಕ್ಸ್ಕ್ರೀಟೆಡ್ ಆಗ್ತಾವು. ಅಥವಾ ನಮ್ಮ ನಾರ್ಮಲ್ ಕಂಪೋಸಿಷನ್ ಒಳಗೆ ಇರ್ತಾವ ಇವು ಪ್ರೋಟೀನ್ಸ್ ಅಂಡ್ ಆಲ್ಬುಮಿನ್ಸ್ ಆಲ್ಸೋ. ಪ್ರೋಟೀನ್ಸ್ ಆರ್ ಆಲ್ಬುಮಿನ್ಸ್ ಕೂಡ ಇರ್ತಾವು. ಸೊ ಇವು ಕೂಡ ಏನಾಗ್ತಾವ ಅಂದ್ರೆ
ಎಕ್ಸ್ಕ್ರಿಯೇಟೆಡ್ ಆಗ್ತಾವು ಬಾಡಿಯಿಂದ. ಹೌದಾ, ನೆಕ್ಸ್ಟ್ ಟೈಮ್ ಬರ್ತಂದ್ರೆ ಸೊ ಇವುಗಳನ್ನೆಲ್ಲವನ್ನು ಏನಾಗ್ತಂದ್ರ ಯೂರಿನ್ ಅಂದ್ರೆ ನಾರ್ಮಲ್ ಆಗಿ ಯೂರಿನ್ ಕಂಪೋಸಿಷನ್ ಆಗಿರುತ್ತಲ್ಲ ಅದ್ರೊಳಗೆ ಇವೆಲ್ಲ ಕೆಮಿಕಲ್ಸ್ ಗಳು ಅಥವಾ ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಗಳು ಇರ್ತಾವ. ಸೊ ಅದ್ರ ಜೊತೆಗೆ ನಾ ಏನಿಲ್ಲ ಪರ್ಸೆಂಟೇಜ್ ಹೇಳಿದ್ನಲ್ಲ ಅಥವಾ ಗ್ರಾಮ್ಸ್ ಹೇಳಿದ್ನಲ್ಲ ಅಷ್ಟು ಗ್ರಾಮ್ ಆಫ್ ಯೂರಿನ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಥವಾ ಈ ಕೆಮಿಕಲ್ಸ್ ಗಳನ್ನ ಒಂದು ದಿನ 24 ತಾಸಿಗೆ ಎಕ್ಸ್ಕ್ರಿಯೇಟೆಡ್ ಮಾಡಿದ್ವಿ, ಹೊರಗಡೆ ಹಾಕ್ತೀವಿ. ಹೌದಾ, ಸೊ ದಿಸ್ ಇಸ್ ಆಲ್ ದ ಕಾಂಪೋಸಿಷನ್ ಆಫ್ ಯೂರಿನ್. ಓಕೆ, ನೆಕ್ಸ್ಟ್ ಏನಾಗ್ತದಂದ್ರ ನಿಮ್ಗೆ ಹೇಳೋ ಪ್ರಕಾರ ಪ್ರಿಸರ್ವೇಟಿವ್ಸ್ ಅಂತ ಇದೆ ನಿಮ್ಗೆ. ಹೌದಾ, ಸೊ ಯೂರಿನ್ ಅನ್ನು ನಾವು ಪ್ರಿಸರ್ವ್ ಮಾಡ್ಲಿಕ್ಕೆ ಯಾವ್ಯಾವ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತಂದ್ರ ಸೊ ನೋಡ್ರಿ ಅದಾವು ಪ್ರಿಸರ್ವೇಟಿವ್ಸ್ ಅದಾವು, ಅದ್ರ ಜೊತೆಗೆ ಅದರ ಕಾನ್ಸಂಟ್ರೇಷನ್ ಕೂಡ ಇದಾವೆ. ಹೌದಾ, ಮೊದಲನೇದು ಯಾವ್ದಿದೆ ಅದರಲ್ಲಿ ಟಾಲಿನ್ ಅಂತಿದೆ. ಹೌದಾ, ಸೊ ಟಾಲಿನ್ ನಾವು ಎಷ್ಟು ಯೂಸ್ ಮಾಡ್ತೀವಿ, ಎಷ್ಟು ml ಯೂಸ್ ಮಾಡ್ತೀವಿ ಅಂತ ನೋಡ್ತೀವಿ. ಇಲ್ಲಿ ಏನಾಗ್ತದೆ ಟಾಲಿನ್ 2 ml ಟಾಲಿನ್ ನಾವು 100 ml ಆಫ್ ಯೂರಿನ್ ಅನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಹೌದಾ, ಎಷ್ಟು ಹೊತ್ತಿಗ್ರಿ ಅಂತಂದ್ರ ಅಪ್ರಾಕ್ಸಿಮೇಟ್ಲಿ ಎಷ್ಟು 24 ಅವರ್ಸ್. ಹೌದಾ, 24 ಅವರ್ಸ್ ನಾವೇನ್ ಮಾಡ್ತೀವಿ ಪ್ರಿಸರ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅದನ್ನ 2 ml ಆಫ್ ಟಾಲಿನ್ ಅನ್ನ 100 ml ಯೂರಿನ್ ಪ್ರಿಸರ್ವ್ ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ಬರ್ತದಂದ್ರ ಫಾರ್ಮುಲಿನ್. ಫಾರ್ಮುಲಿನ್ ಎಷ್ಟು ಯೂಸ್ ಮಾಡ್ತೀವಿ ಅಂದ್ರೆ ನಾವು 3 ಡ್ರಾಪ್ಸ್ ಆಫ್ ಫಾರ್ಮುಲಿನ್ ಅನ್ನ 100 ml ಆಫ್ ಯೂರಿನ್ ಅನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ಎಷ್ಟಂದ್ರ ಸೇಮ್ ಎಷ್ಟು 24 ಅವರ್ಸ್ ಗೆ ಪ್ರಿಸರ್ವ್ ಮಾಡ್ಲಿಕ್ಕೆ ಎಷ್ಟು ಯೂಸ್ ಮಾಡ್ತೀವಿ 3 ಡ್ರಾಪ್ಸ್ ಆಫ್ ಫಾರ್ಮುಲಿನ್ ಅನ್ನ ಯೂಸ್ ಮಾಡ್ತೀವಿ. ಅದ ನೆಕ್ಸ್ಟ್ ಯಾವ್ದು ಥೈಮೋಲ್ ಅಂತ ಬರ್ತೈತಿ ಪ್ರಿಸರ್ವೇಟಿವ್ಸ್. ಸೊ ಪ್ರಿಸರ್ವೇಟಿವ್ಸ್ ಥೈಮೋಲ್ ಅನ್ನ ಎಷ್ಟು ಹೊಡಿದ್ರ 1 ಸ್ಮಾಲ್ ಕ್ರಿಸ್ಟಲ್ ಪರ್ 100 ml ಆಫ್ ಯೂರಿನ್. ಅಂದ್ರೆ ಒಂದು ಸ್ಮಾಲ್ ಕ್ರಿಸ್ಟಲ್ ಆಗಿರುವಂತ ಥೈಮೋಲ್ ಅನ್ನ ಯೂಸ್ ಮಾಡ್ತೀವಿ ಎಷ್ಟಕ್ಕೆ 100 ml ಆಫ್ ಯೂರಿನಿಗೆ. ಸೊ ನೆಕ್ಸ್ಟ್ ಯಾವತ್ತಂದ್ರ ಕ್ಲೋರೋಫಾರ್ಮ್ ಅಂತ ಬರ್ತೈತಿ. ಹೌದಾ, ಕ್ಲೋರೋಫಾರ್ಮ್ ಎಷ್ಟು ಯೂಸ್ ಮಾಡ್ತಂದ್ರ 5 ml ಆಫ್ ಕ್ಲೋರೋಫಾರ್ಮ್ ಯೂಸ್ ಫಾರ್ ಎಷ್ಟು 100 ml ಆಫ್ ಯೂರಿನ್. ಹೌದಾ, ಏನ್ ಮಾಡ್ತೀವಿ 5 ml ಆಫ್ ಯೂರಿನ್ ಯೂಸ್ ಮಾಡ್ತೀವಿ ಅದಕ್ಕೆ 5 ml ಆಫ್ ಕ್ಲೋರೋಫಾರ್ಮ್ ಯೂಸ್ ಮಾಡ್ತೀವಿ ಅದಕ್ಕೆ 100 ml ಆಫ್ ಯೂರಿನ್ಗೆ. ಸೊ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಕಮರ್ಷಿಯಲ್ ಟ್ಯಾಬ್ಲೆಟ್ ಅಂತ ಬರ್ತೈತಿ. ಹೌದಾ, ಕಮರ್ಷಿಯಲ್ ಟ್ಯಾಬ್ಲೆಟ್ಸ್ ಬರ್ತಾವ ಯೂರಿನ್ ಪ್ರಿಸರ್ವ್ ಮಾಡ್ಲಿಕ್ಕೆ. ಒಂದು ಟ್ಯಾಬ್ಲೆಟ್ ಹಾಕೋದು ಆ ಯೂರಿನ್ ಅದಕ್ಕೆ ಹಾಕೋದಿರುತ್ತೆ ಹಂಗ. ಸೊ ಕಮರ್ಷಿಯಲ್ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಂದ್ರೆ 30 ml ಆಫ್ ಯೂರಿನ್ಗೆ ಯೂಸ್ ಮಾಡ್ತೀವಿ. ಹೌದಾ, ಈಗ ನಾವು 100 ml ಆಫ್ ಪ್ರಿಸರ್ವ್ ಮಾಡ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 3 ಟ್ಯಾಬ್ಲೆಟ್ ನಾವು ಹಾಕೋಬೇಕು. ಸೊ ಅದಕ್ಕೆ ಏನಾದ್ರೆ ಒಂದು ಟ್ಯಾಬ್ಲೆಟ್ ಹಾಕಿದ್ವಿ ಅಂದ್ರೆ ನಾವು 30 ml ಯೂರಿನ್ ಪ್ರಿಸರ್ವ್ ಮಾಡಬಹುದು. ಸೊ ದೀಸ್ ಆಲ್ ಆರ್ ದ ಪ್ರಿಸರ್ವೇಟಿವ್ಸ್. ಓಕೆ, ಇವೆಲ್ಲ ಏನಪ್ಪ ಅಂದ್ರೆ ಪ್ರಿಸರ್ವೇಟಿವ್ಸ್. ನಾವು ಯೂರಿನ್ ಅನ್ನ ಪ್ರಿಸರ್ವ್ ಯಾಕೆ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಅಂದ್ರ ಒಂದು ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ಪ್ರಿಸರ್ವ್ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ ನಮ್ಗೇನಾದ್ರು ಕಲ್ಚರ್ ಮಾಡ್ಬೇಕಾದ್ರೆ ಅಥವಾ ನಾವು ಲಾಂಗ್ ಟೈಮ್ ಡ್ಯೂರೇಷನ್ ಮಾಡ್ಬೇಕಲ್ಲ. ಇವಾಗ ಏನಾದ್ರು ಟೆಸ್ಟ್ ನಾವು ಮಾರ್ನಿಂಗ್ ಕಲೆಕ್ಷನ್ ಮಾಡಿದ್ರೆ ಅಂದ್ರೆ ಬೇರೆ ಕಡೆ ಹೋಮ್ ಕಲೆಕ್ಷನ್ ಮಾಡಿರ್ತೀವಲ್ಲ, ಸೊ ಆತರ ಕಲೆಕ್ಷನ್ ಮಾಡ್ಕೊಂಡು ತೊಗೊಂಡ್ಬರ್ಬೇಕಾದ್ರೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅಥವಾ 1 hour 2 hours ಏನಾದ್ರು ಪ್ರಿಸರ್ವ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರ ಅದ್ರೊಳಗಡೆ ಫಾರೆನ್ಸಿಕ್ ಫಾರೆನ್ಸಿಕ್ ಮೈಕ್ರೋಬ್ಸ್ ಬೆಳಿತಾವ, ಅಂದ್ರೆ ಬ್ಯಾಕ್ಟೀರಿಯಾಸ್ ಗಳು ಬೆಳಿತಾವು. ಆ ಬ್ಯಾಕ್ಟೀರಿಯಾಸ್ ಬಂದು ಅಂದ್ರೆ ಅಲ್ಲಿ ನಾವ್ ಏನ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಿರ್ತಲ್ಲ ಆ ಯೂರಿನ್ ಒಳಗಡೆ ಅದು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಬೇರೆ ಬ್ಯಾಕ್ಟೀರಿಯಾಸ್ ಗಳು ಆಲ್ರೆಡಿ ಗ್ರೋತ್ ಆಗಿಬಿಟ್ಟಿರ್ತಾವ. ಆ ಕಾರಣಕ್ಕ ಯಾವುದೇ ರೀತಿಯಂತ ಬ್ಯಾಕ್ಟೀರಿಯಾ ಅಥವಾ ಆ ಯೂರಿನ್ ಕೆದಲಾರ್ದಂಗ್ ನೋಡ್ಕೊಳೋದಕ್ಕೆ ಏನ್ ಯೂಸ್ ಮಾಡ್ತೀವಿ ನಾವು ಇವೆಲ್ಲ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತೀವಿ. ಹೌದಾ, ಸೊ ಯಾವ್ದು ಒಂದು ಟಾಲಿನ್ ಆಗಿರ್ಬೋದು, ಫಾರ್ಮುಲಿನ್ ಆಗಿರ್ಬೋದು, ಆಮೇಲೆ ಥೈಮಲ್ ಆಗಿರ್ಬೋದು, ಕ್ಲೋರೋಫಾರ್ಮ್, ಆಮೇಲೆ ಕಮರ್ಷಿಯಲ್ ಟ್ಯಾಬ್ಲೆಟ್. ಹಲೋ ಸ್ಟೂಡೆಂಟ್ಸ್, ಇದಾಗಿತ್ತು ನಿಮ್ದು ಕಂಪ್ಲೀಟ್ ಕಾಂಪೋಸಿಷನ್ ಆಫ್ ಯೂರಿನ್ ಆಗಿರ್ಬೋದು, ನಾರ್ಮಲ್ ಕಾಂಪೋಸಿಷನ್ ಆಫ್ ಯೂರಿನ್ ಆಗಿರ್ಬೋದು, ಇನ್ನೊಂದು ಏನಪ್ಪ ಅಂದ್ರೆ ಪ್ರಿಸರ್ವೇಟಿವ್ಸ್ ಆಫ್ ಯೂರಿನ್ ಆಗಿರ್ಬೋದು. ಹೌದಾ, ಸೊ ನಾರ್ಮಲ್ ಕಾಂಪೋಸಿಷನ್ ಒಳಗೆ ಏನ್ ಬರ್ತಾವ್ರಿ, ಆಮೇಲೆ ಅದ್ರೊಳಗಡೆ ಎಕ್ಸ್ಟ್ರಾಕ್ಟೆಡ್ ಏನೇನು ಎಷ್ಟೆಷ್ಟು ಪರ್ಸೆಂಟ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದು ನೋಡಿದ್ವಿ. ಸೊ ಆಮೇಲೆ ಪ್ರಿಸರ್ವೇಟಿವ್ಸ್ ನಾವು ಯಾವ ತರ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಯಾವ ಪ್ರಿಸರ್ವೇಟಿವ್ಸ್ ಎಷ್ಟು ml ಯೂಸ್ ಮಾಡ್ತೀವಿ, ಎಷ್ಟು ಪರ್ಸೆಂಟ್ ಅಷ್ಟು ಎಷ್ಟು ml ಪ್ರಿಸರ್ವೇಟಿವ್ಸ್ ಎಷ್ಟು ml ಆಫ್ ಯೂರಿನ್ ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಹಾಗಾಗಿ ಇದು ಕಂಪ್ಲೀಟ್ ನಿಮ್ದು ಪ್ರಿಸರ್ವೇಷನ್ ಮತ್ತು ಕಾಂಪೋಸಿಷನ್ ಆಫ್ ಯೂರಿನ್ ಆಗಿತ್ತು. ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ಪಾರ್ಟ್ ನೋಡ್ತೀವಿ ಅಂದ್ರೆ ಎಕ್ಸಾಂಪಲ್ ಎಕ್ಸಾಮಿನೇಷನ್ ನೋಡ್ತೀವಿ. ಎಕ್ಸಾಮಿನೇಷನ್ ಒಳಗಡೆ ಫಿಸಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಕೆಮಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಗಿರ್ಬೋದು. ಸೊ ಇದೇ ರೀತಿ ನಿಮಗೆ ನಮ್ಮ ಮೆಡಿಕಲ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಕಲಿಬೇಕಾದ್ರೆ ಏನಾದ್ರು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳು ಬೇಕಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.